ಅವಧಿಗೂ ಮುನ್ನ ಶಾಸಕರ ಫೋಟೋಶೂಟ್ನಿಂದ ರಾಜಕೀಯದಲ್ಲಿ ದೊಡ್ಡ ಸಂಚಲನ. ಫೋಟೋಶೂಟ್ ಹಿಂದಿದೆಯಾ ರಾಜಕೀಯದ ಬಿಗ್ ಟ್ವಿಸ್ಟ್? ಸಾಮಾನ್ಯವಾಗಿ 5 ವರ್ಷಗಳ ಅವಧಿಯ ಸರ್ಕಾರದ ಕೊನೆಯ ಅಧಿವೇಶನದ ವೇಳೆ ಶಾಸಕರು ವಿಧಾನಸೌಧ ಮುಂಭಾಗದಲ್ಲಿ ಕೂತು ಫೋಟೋಶೂಟ್ ಮಾಡಿಸಿಕೊಳ್ಳುವುದು ಸಾಮಾನ್ಯ. ಆದರೆ ಈ ಬಾರಿ ಮಧ್ಯಂತರದಲ್ಲೇ ಫೋಟೋಶೂಟ್ ನಡೆದಿರೋದು ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. 5 ವರ್ಷಗಳ ಅವಧಿ ಮುಕ್ತಾಯ ಆಗೋ ಕೊನೆಯ ಅವಧಿಯ ಸಂದರ್ಭದಲ್ಲಿ ರಾಜಧಾನಿಯ ಶಕ್ತಿ ಕೇಂದ್ರವಾದ ವಿಧಾನಸೌಧದ ಭವ್ಯವಾದ ಮುಖ್ಯ ಮೆಟ್ಟಿಲುಗಳ ಮೇಲೆ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದು ಎಲ್ಲಾ ಶಾಸಕರು ಫೋಟೋಗೆ ಪೋಸ್ ಕೊಡ್ತಾರೆ. ಆದರೆ ಈ ಬಾರಿ ಮಧ್ಯಂತರ ಅವಧಿಯಲ್ಲೇ ಫೋಟೋಶೂಟ್ ನಡೆದಿರೋದು ತೀವ್ರ ಗಮನ ಸೆಳೆದಿದೆ. ಇಂದು ಶಾಸಕರ ಫೋಟೋಶೂಟ್ ನಡೆದಿದ್ದು ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಭಾಧ್ಯಕ್ಷರಾದ ಯುಟಿ ಖಾದರ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಆಡಳಿತ ಹಾಗೂ ಪ್ರತಿಪಕ್ಷದ ಶಾಸಕರು ಒಟ್ಟಾಗಿ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದು ವಿಶೇಷವಾಗಿತ್ತು. ಆದರೆ ಮಧ್ಯಂತರ ಅವಧಿಯಲ್ಲೇ ಶಾಸಕರ ಫೋಟೋಶೂಟ್ ನಡೆದಿರುವುದು ಗಮನ ಸೆಳೆದಿದ್ದು ಕಾಂಗ್ರೆಸ್ ಪಾಳೆಯದಲ್ಲೇ ಗುಸುಗುಸು ಮಾತುಗಳು ಕೇಳಿಬರ್ತಾ ಇದೆ. ಈಗಾಗಲೇ ಕಳೆದ ಕೆಲ ತಿಂಗಳುಗಳಿಂದ ಸಿಎಂ ಕುರ್ಚಿ ಕಚ್ಚಾಟ ಅನ್ನೋದು ತಾರಕಕ್ಕೇರಿದ್ದು ಹೈಕಮಾಂಡ್ ಮಧ್ಯಪ್ರವೇಶದ ಬಳಿಕ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಬಿದ್ದಿದೆ. ಆದರೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಒಳಗೊಳಗೆ ಕುರ್ಚಿ ಕಚ್ಚಾಟ ಅನ್ನೋದು ನಡೀತಲೇ ಇದ್ದು ಈ ಮಧ್ಯೆ ಫೋಟೋಶೂಟ್ ನಡೆದಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇತ್ತ ಕೆಲವರು ಇದು ಭವಿಷ್ಯದ ರಾಜಕೀಯ ಬದಲಾವಣೆಗೆ ಸೂಚನೆ ಆಗಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಹಿಂದೆ ಸಿಎಂ ಅಥವಾ ಸ್ಪೀಕರ್ ಬದಲಾವಣೆ ಸಾಧ್ಯತೆ ಇರುವಾಗ ಇಂತಹ ಫೋಟೋಶೂಟ್ಗಳು ನಡೆದಿರುವ ಉದಾಹರಣೆಗಳಿವೆ ಎನ್ನಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ನಡೆದ ಫೋಟೋಶೂಟ್ಗೂ ಹೆಚ್ಚಿನ ಮಹತ್ವ ಬಂದಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.